ಉಳಿದ ಅನ್ನನ ಬಳಸ್ಕೊಂಡು ಇಡ್ಲಿ ಹಾಗೂ ದೋಸೆಗಿಂತ ರುಚಿಯಾಗಿರುವಂತಹ ಒಂದು ಹೆಲ್ದಿ ರೆಸಿಪಿ ಮಾಡ್ತಿದ್ದೀನಿ. ಜಸ್ಟ್ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಇಲ್ಲಿ ನಾನು ಉಳಿದಂತಹ ಅನ್ನ ತೊಗೊಂಡಿದ್ದೀನಿ. ಈ ರೀತಿ ಕೈಲಿಂದ ಇವಾಗ ಪುಡಿ ಪುಡಿಯಾಗಿ ಮಾಡ್ಕೋಬೇಕು, ಅಂದರೆ ಉದುರಾಗಿ ಮಾಡ್ಕೋಬೇಕು. ಇದಕ್ಕೆ ಉದುರಾಗಿರುವಂತಹ ಅನ್ನ ಇದ್ದರೆ ಅದನ್ನೇ ಬಳಸ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಇವಾಗ ಕಲ್ಲಿಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಿದ್ದೀನಿ. ಈ ಜೀರಿಗೆನ ಮೊದಲಿಗೆ ಸ್ವಲ್ಪನೇ ಈ ರೀತಿ ಕುಟ್ಟಿ ತೊಗೋಬೇಕು, ಅಂದರೆ ಈ ರೀತಿ ಹರ್ಕೊಂಡು ತೊಗೋಬೇಕು, ಸ್ವಲ್ಪ ತೊಗೋಬೇಕು, ಜಾಸ್ತಿ ಇಲ್ಲ. ಇವಾಗ ಜೀರಿಗೆ ಕುಟ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೋದು ನೀವು ಇಲ್ಲಿ. ಅದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ. ಮತ್ತು ಇವಾಗ ಈ ಬೆಳ್ಳುಳ್ಳಿನ ಮತ್ತೆ ಈ ರೀತಿ ಕುಟ್ಕೊಂಡು ತೊಗೋಬೇಕು. ಮತ್ತು ನಿಮಗೆ ಕೆಮ್ಮು ನೆಗಡಿ ಬಂದು ಬಾಯಿ ರುಚಿ ಕೆಟ್ಟಿದ್ದರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಇವಾಗ ನೋಡಿ ಬೆಳ್ಳುಳ್ಳಿ ಕೂಡ ನಾನಿವಾಗ ಕುಟ್ಕೊಂಡಾಗಿದೆ. ಪೂರ್ತಿ ಈ ರೀತಿ ಸಣ್ಣಗೆ ಕುಟ್ಕೊಂಡು ತೊಗೋಬೇಕು. ಇವಾಗ ಕಡಾಯಿನಲ್ಲಿ ಒಂದು 2 ಚಮಚ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು. ಇವಾಗ ತುಪ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನಿಲ್ಲಿ ಅರ್ಧ ಚಮಚ ಸಾಸಿವೆ ಹಾಕ್ತಿದ್ದೀನಿ. ಜೀರಿಗೆ ನಾವು ಮೊದಲೇ ಹಾಕಿರ್ತೀವಲ್ವ, ಇಲ್ಲೇನು ಹಾಕೋದೇನು ಬೇಕಾಗಿಲ್ಲ. ಸಾಸಿವೆ ಸಿಡ್ದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪನೇ ಇಂಗು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪನೇ. ಪುದೀನ ಸೊಪ್ಪು ಇದ್ದರೆ ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ. ಇವಾಗ 1 ಚಮಚ ಉದ್ದಿನಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ ಕೂಡ ಹಾಕೋಬೋದು, ಒಂದು ಅರ್ಧ ಚಮಚ. ಉದ್ದಿನಬೇಳೆ ಲೈಟಾಗಿ ಕೆಂಪಾಗಬೇಕು. ಇವಾಗ ಉದ್ದಿನಬೇಳೆ ಕೆಂಪಾದ್ಮೇಲೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಚಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು. ಮಕ್ಕಳ ಟಿಫಿನ್ಗೆ ಕೂಡ ಈ ರೆಸಿಪಿನ ನೀವು ಮಾಡಿ ಹಾಕ್ಬೋದು. ಇವಾಗ ನೋಡಿ ಈರುಳ್ಳಿ ಸ್ವಲ್ಪನೇ ಲೈಟಾಗಿ ಕೆಂಪಾಗಬೇಕು ಅಥವಾ ಹಸಿ ವಾಸನೆ ಹೋಗಬೇಕು. ಇದನ್ನು ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ನಾನು ಇವಾಗ ನಾವು ಕುಟ್ಟಿದಂತಹ ಈ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಓಕೆ, ಇವಾಗ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಇದರಲ್ಲಿ ಎಣ್ಣೆಯಲ್ಲಿ ಈ ರೀತಿ ಹುರ್ಕೋಬೇಕು ಅಷ್ಟೇ. 1-2 ನಿಮಿಷ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಕೆಲವೊಂದು ಸಲ ಅನ್ನ ಉಳ್ಕೊಂಡಿರುತ್ತೆ, ಸೊ ಹಾಗೆ ತಿನ್ನು ಅಂದರೆ ಯಾರೂ ತಿನ್ನೋದಿಲ್ಲ. ಈ ರೀತಿ ನೀವು ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ. 1-2 ನಿಮಿಷ ನಾನು ಹುರ್ಕೊಂಡಿನಿ ಬೆಳ್ಳುಳ್ಳಿ ಪೇಸ್ಟ. ಇವಾಗ ಈ ಅನ್ನನ ಸೇರಿಸ್ತಿದ್ದೀನಿ. ನೀಟಾಗಿ 1-2 ನಿಮಿಷದನ್ನ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಸೊ ಮೊದಲಿಗೆ ಒಂದು ಸ್ವಲ್ಪನೇ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ನಂತರ ಇದಕ್ಕೆ ಕಲರಿಗೋಸ್ಕರ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ತಿದ್ದೀನಿ. ಅರಿಶಿಣ ಹಾಕಿ ಹೈ ಫ್ಲೇಮ್ನಲ್ಲಿ 1-2-3 ನಿಮಿಷದನ್ನು ಹುರ್ಕೊಂಡು ತೊಗೋಬೇಕು ಅಷ್ಟೇ. ತುಂಬಾ ರುಚಿಯಾಗಿರುತ್ತೆ. ಓಕೆ, ನೀಟಾಗಿ 2-3 ನಿಮಿಷ ಹೈ ಫ್ಲೇಮ್ದಲ್ಲಿ ಈ ಅನ್ನನ ಹುರ್ಕೊಂಡಿನಿ. ಇವಾಗ ಕೊನೆಗೆ ಇದಕ್ಕೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸಾಕು. ತುಂಬಾ ರುಚಿಯಾಗಿರುವಂತಹ ದಿಢೀರಾಗಿ ಮಾಡುವಂತಹ ಗಾರ್ಲಿಕ್ ರೈಸ್ ರೆಸಿಪಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ಸಿಂಪಲ್ ಗಾರ್ಲಿಕ್ ರೈಸ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನೀವೆಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ನೋಡಿ, ಬಿಸಿ ಬಿಸಿ ಇರುವಾಗ ತಿನ್ನೋಡಿ. ಪಲ್ಯ, ಚಟ್ನಿ, ಸಾಂಬಾರು ಏನೂ ಬೇಕಾಗಿಲ್ಲ. ಜಸ್ಟ್ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು ಈ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.